ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಫ್ ಯು ಡೋಂಟ್ ಮೈಂಡ್ ಒಳಗೆ ಬರ್ಬೋದಾ? ಸರಿ, ಬನ್ನಿ. ನಮಸ್ಕಾರ. ಅಯ್ಯೋ, ಎಲ್ಲ ಮುದುಕ್ರೆ. ಭಾವನ್ಗೆ ಇಂಥವರೆಲ್ಲ ಫ್ರೆಂಡ್ಸಾ? ಕುಡಿಯೋಕೊಂದು ಗ್ಲಾಸ್ ನೀರು ಸಿಗುತ್ತಾ ಪ್ಲೀಸ್? ಗೌರ್ಮೆಂಟ್ ಕಡೆಯಿಂದ ಬಂದಿದ್ದು ಅಂತಾಳೆ. ಯಾವುದೋ ದೊಡ್ಡ ಕಂಪನಿ CEO ರೇಂಜಿಗೆ ರೆಡಿಯಾಗಿ ಬಂದಿದ್ದಾಳಲ್ಲ. ಅಲ್ಲ, ನಿಮಗೆಲ್ಲ ವಿಷಯ ಹೇಗೆ ಗೊತ್ತಾಯ್ತು? ಸಿರಿಗೆ ನಾನೇ ಹೇಳಿದ್ದೆ ಮಾವ, ಆದರೆ ಇವರೆಲ್ಲ ಹೇಗೆ ನಮಗೆ ಸಪೋರ್ಟ್ ಮಾಡಕ್ಕೆ ಬರ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇವರು ಪದ್ಮ ಅಂತ, ನಾನು ಇವ್ರ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಮಾಧವ್ ಅವರೇ. ನಮಸ್ತೆ ಸರ್. ನಮ್ಮ ತಂಡದವರು ನಿಮ್ಮ ದೊಡ್ಡ ಅಭಿಮಾನಿ ಸರ್. ತುಳಸಿ ಅವ್ರು ಹೀಗಾಗಿದೆ ಅಂತ ಹೇಳಿದ್ರು, ಅದಕ್ಕೆ ನಾವೆಲ್ಲ ನಿಮ್ಮ ಸಹಾಯ ಮಾಡೋಣ ಅಂತ ಬಂದ್ವಿ. ಏನು ಹೇಳೋ ಗೊತ್ತಾಗ್ತಿಲ್ಲ. ಈಗ ತಾನೇ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ವಿ, ನೀನೇ ದಾರಿ ತೋರ್ಸಪ್ಪ ಅಂತ. ಅಷ್ಟರಲ್ಲಿ ನೀವೆಲ್ಲ ಬಂದ್ರಿ. ನಿಮ್ಮ ವಿಶ್ವಾಸಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಘಟೋತ್ಕಚ, ನಮ್ಮ ಅಣ್ಣಂಗೆ ನಾನಂದರೆ ತುಂಬ ಪ್ರೀತಿ. ಬರ್ತೀನಿ ಒಂದು ನಿಮಿಷ. ಏನದ ತಾಣ ನೀನು ಅಷ್ಟು ಚಂದದ ಹೆಣ್ಮಗಳು ಮುಂದೆ ನನ್ನ ಹೆಸರು ಕೆಡಿಸ್ಬಿಟ್ಟೆ ಅಲ್ಲಪ್ಪ. ಚಂದ? ಯಾರವಳು? ತಗೊಳಪ್ಪ, ಇದೇನು ಪ್ರಶ್ನೆ ಇರತ್ತಣ್ಣ? ಒಳಗೆ ಬಿಟ್ಕೊಂಡವನು ನೀನು ನನ್ನನ್ನು ಕೇಳಿದ್ರೆ ಹಂಗಾಕಳು. ಗೌರ್ಮೆಂಟ್ ಕಡೆಯಿಂದ ಬಂದಿದ್ದೀನಿ ಅಂತಾಳೆ, ವೋಟರ್ಸ್ ID ಅಂತಾಳೆ. ಗೌರ್ಮೆಂಟ್ ಕಡೆಯಿಂದ ಡ್ಯೂಟಿ ಮಾಡೋಕ್ಕೆ ಬಂದಿರೋರು ಇಷ್ಟೆಲ್ಲ ಶೃಂಗಾರ ಮಾಡ್ಕೊಂಡು ಬರ್ತಾರಾ? ನೋಡೋಕೆ ಭಾಳ ಚೆನ್ನಾಗಿದ್ದಾಳೆ ದತ್ತಣ್ಣ. ಇಲ್ಲೇ ಇಲ್ಲೇ ನನಗೆ ಮಿಸ್ ಹೊಡಿತಿರೋದು. Come on, Dev. It's too early to wake up. ಪಾಪ, ನೀವು ಇಷ್ಟು ಬೇಗ? ನೀನಪ್ಪ ಸೊಗತೀವಿ ಅಂದರೆ ಎಲ್ಲರೂ ಚಾಲೆಂಜ್ ಅಂದರೆ ಎದ್ನೋ ಬಿದ್ನೋ ಅಂತ ಓಡೋದ್ರು. ನೀನು ನೋಡಿದ್ರೆ ಆರಾಮಾಗಿ ಮಲ್ಕೊಂಡಿದ್ಯಾ. ಹ್ಯಾಟ್ಸ್ ಆಫ್ ಟು ಯುವರ್ ಕಾನ್ಫಿಡೆನ್ಸ್. ಇಷ್ಟು ಬೇಗ ಎಲ್ಲ ಹೋಗ್ಬಿಟ್ರಾ? ಸರಿ, ಹಾಗಾದರೆ ನಾವು ಕೆಫೆಗೆ ಹೋಗೋಣ. ಅಲ್ಲಿ ಏನಾಗ್ತೀನಿ ಅಂತ ತಿಳ್ಕೊಳ್ಳೋದು ಬೆಟರ್ ಅಲ್ವಾ? ಜಸ್ಟ್ 10 minutes ರೆಡಿಯಾಗಿ ಬಂದುಬಿಡ್ತೀನಿ. ರಿಲ್ಯಾಕ್ಸ್. ಸುಮ್ಮನೆ ಈ ಚಾಲೆಂಜು ಸೀರಿಯಸ್ ಆಗ್ತಿದೆ. ಅಭಿಗೆ ಬುದ್ಧಿ ಹೇಳಿದ್ದನ್ನು ಇಲ್ಲಿಗೆ ಬಿಟ್ಬಿಡು ಅಂತ ಸ್ಟ್ರಿಕ್ಟಾಗಿ ಹೇಳ್ಬಿಡ್ಬೇಕು. ನಿಂಗೆ ಓನ್ ಬಿಸ್ನೆಸ್ ಮಾಡಬೇಕು ಅಂದರೆ ಬೇರೆ ಎಲ್ಲಾದರೂ ಮಾಡು, ಬೇರೆ ಬಿಸ್ನೆಸ್ ಮಾಡು ಅಂತ ಕೂತು ಮಾತಾಡಬೇಕು. ಕೆಫೆ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಭಿ, ಅದನ್ನು ನಾನು ಹ್ಯಾಂಡಲ್ ಮಾಡಿದ್ದೀನಿ. ಕೆಫೆಲಿ ಯಾವ ವರ್ಕರ್ಸು ಇಲ್ಲದೆ ಮಾಧವ ಹೇಗೆ ಗೆಲ್ತಾನೆ ಹೇಳು? ನಿನ್ನ ನೆಪ್ಸಕ್ಕೆ ನಾನು ಬಂದಿಲ್ಲ,
ಮಾಧವನ ಮುಖ ನೋಡಬೇಕು ಅನಿಸ್ತು. ಅದಕ್ಕೆ ಬಂದೆ. ಅವನು ಎಷ್ಟು ಹೆದರ್ಕೊಂಡಿದ್ದಾನೆ ಅಂತ ನೋಡಿ ಆಲ್ ದ ಬೆಸ್ಟ್ ಹೇಳೋಣ ಅಂತ ಬಂದೆ. ನೀನು ಆರಾಮಾಗಿ ಮಲ್ಕೋ, ಕೆಫೆಗೆ ಹೋಗೋ ಅಗತ್ಯನೇ ಇಲ್ಲ, ಅದೆಲ್ಲ ವ್ಯವಸ್ಥೆನೂ ನಾನು ಮಾಡಿದ್ದೀನಿ. ನಾವು ಕೆಫೆಗೆ ಹೋಗಿ ಮುಂಚೆನೆ ಮಾಧವ ಅಲ್ಲಿಂದ ಫೋನ್ ಮಾಡಿ ಚಾಲೆಂಜಲ್ಲಿ ನಾ ಸೋತೆ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಮ್ಯಾಗಿ ಅಯ್ಯ ಸ್ನೇಹಿತರು ಅಂತಾರಲ್ಲ ಇವ್ರೇನಾ? ಹೌದಮ್ಮ. ಇನ್ನೇನು ಆಯ್ತಲ್ಲ, ತುಳಸಿ ಮೇಡಮ್ ಬಂದ್ಮೇಲೆ ಕಿಚನ್ ಸಮಸ್ಯೆ ಬಗೆಹರ್ದಂಗೆ. ಕೆಫೆ ಓಪನ್ ಆಗೋ ಮೊದಲು ಕೆಲಸ ಮುಗಿಬೇಕಲ್ವಾ? ಆ ಕೆಲಸ ಶುರು ಮಾಡೋಣ ಸರ್. ಇರೋ ಸದಾ ಇದೆಲ್ಲ ಈಗ ತಾನೇ ಬಂದಿದ್ದಾರೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಪರವಾಗಿಲ್ಲ ಮಾಧವ್ ಅವರೇ, ಕೆಲಸ ಎಲ್ಲ ಆದ್ಮೇಲೆ ಸುಧಾರಿಸ್ಕೊಂಡ್ರಾಯ್ತು ಅಲ್ವಾ ಪದ್ಮ ಅವರೇ? ಹೌದೌದು, ಮೊದಲು ಕೆಲಸ. ಇದಪ್ಪ ಮಾತು. ಆ ಕಿಚನ್ ತೋರಿಸ್ಬಿಡ್ಲ ಹಾಗಾದ್ರೆ? ಬನ್ನಿ ಮೇಡಮ್, ಬನ್ನಿ. ಸರ್, ನಿಮ್ಮ ಕೆಲಸ ಎಲ್ಲ ಆದಮೇಲೆ ನಮ್ಮ ಜೊತೆಲೆಲ್ಲ ಒಂದು ಸೆಲ್ಫಿ ಪ್ಲೀಸ್. ಖಂಡಿತ. ಆ್ಯಕ್ಚುಲಿ ಈ ಕೆಲಸ ಎಲ್ಲ ಆದಮೇಲೆ ನನಗೆ ನಿಮ್ಮೆಲ್ಲರ ಜೊತೆ ಒಂದು ಸೆಲ್ಫಿ ಬೇಕು. ಮಾವ, ನೀವು ಯಾವಾಗಲೂ ಹೇಳ್ತೀರಲ್ಲ, ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗತ್ತೆ ಅಂತ. ಸಿರಿ, ನಿನಗೆ ಹೇಳೋದಕ್ಕೆ ವರ್ಡ್ಸೇ ಇಲ್ಲ. ಎಲ್ಲ ಸರಿ ಹೋಗುತ್ತೆ ಪೂರ್ಣಿ, ಡೋಂಟ್ ವರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.